ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾತನಾಡುತ್ತಿರುವುದು ಬರೀ ಒಂದು ಸಿನಿಮಾದ ಬಗ್ಗೆ ಅಲ್ಲ, ಕನ್ನಡ ಚಿತ್ರರಂಗದ ಹಣೆಬರಹವನ್ನೇ ಬದಲಿಸಿದ ಒಂದು ಮೈಲಿಗಲ್ಲಿನ ಬಗ್ಗೆ. ಹೌದು, ಅದುವೇ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಚೊಚ್ಚಲ ಸಿನಿಮಾ ಮೆಜೆಸ್ಟಿಕ್. 2002ರಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ಸ್ಯಾಂಡಲ್ವುಡ್ಗೆ ಒಬ್ಬ ಹೊಸ ಸುಲ್ತಾನ ಸಿಗುತ್ತಾರೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಬನ್ನಿ, ಈ ಸಿನಿಮಾದ ಹಲವು ವಿಶೇಷತೆಗಳು ಇವತ್ತು ಮೆಲುಕು ಹಾಕೋಣ. ಈ ಸಿನಿಮಾದ ಕಥೆ ಶುರುವಾಗುವುದೇ ಬೆಂಗಳೂರಿನ ರಗಡ್ ಗಲ್ಲಿಗಳಲ್ಲಿ. ಅಡಿ ಎತ್ತರದ ಕಟೌಟ್ನಂತಿದ್ದ ಒಬ್ಬ ಹೊಸ ಹುಡುಗ ದಾಸ ಅನ್ನೋ ಪಾತ್ರದ ಮೂಲಕ ತೆರೆ ಮೇಲೆ ಬಂದಾಗ ಗಾಂಧಿನಗರವೇ ಬೆಚ್ಚಿ ಬಿದ್ದಿತ್ತು. ದರ್ಶನ್ ಅವರ ಆ ಗತ್ತಿನ ನಡಿಗೆ, ಕಣ್ಣಿನ ನೋಟ ಮತ್ತು ಆ ಕಂಚಿನ ಕಂಠ ಮೊದಲ ಸಿನಿಮಾದಲ್ಲಿ ಪ್ರೇಕ್ಷಕರ ಮನ ಗೆದ್ದಿತ್ತು. ದಾಸ ಅಂದರೆ ಬರೀ ರೌಡಿಯಲ್ಲ, ಆ ಪಾತ್ರದ ಹಿಂದೆ ಒಂದು ನೋವಿದೆ, ಒಂದು ಸಂಸ್ಕಾರವಿದೆ ಅನ್ನೋದನ್ನು ನಿರ್ದೇಶಕ PN ಸತ್ಯ ಅವರು ಅದ್ಭುತವಾಗಿ ತೋರಿಸಿದ್ದಾರೆ. ಮೆಜೆಸ್ಟಿಕ್ ಅಂದ ಕ್ಷಣ ನಮಗೆ ನೆನಪಾಗುವುದು ರೌಡಿಸಮ್, ಆದರೆ ಈ ಸಿನಿಮಾದಲ್ಲಿ ಅಷ್ಟೇ ತೂಕದ ತಾಯಿ ಸೆಂಟಿಮೆಂಟ್ ಮತ್ತು ಫ್ರೆಂಡ್ಶಿಪ್ ಕೂಡ ಇದೆ. ತನ್ನನ್ನು ಸಾಕಿ ಬೆಳೆಸಿದವರು ತಂದೆ ತಾಯಿಯ ಕೊಲೆಗಡಕರು ಅಂತ ಗೊತ್ತಾದಾಗ ದಾಸ ಅನುಭವಿಸುವ ಆ ತೊಳಲಾಟ, ಆವೇಶ ಸಿನಿಮಾದ ಹೈಲೈಟ್. ಪ್ರೀತಿ ಮತ್ತು ಭೂಗತ ಲೋಕದ ನಡುವೆ ಸಿಕ್ಕಿ ಹಾಕಿಕೊಂಡ ಒಬ್ಬ ಯುವಕನ ಕತೆ ಇದು. ಇಂದಿಗೂ ಆ ಎಮೋಷನಲ್ ಸೀನ್ ನೋಡಿದರೆ ಕಣ್ಣು ಒದ್ದೆಯಾಗುತ್ತೆ. ಈ ಸಿನಿಮಾದ ಗೆಲುವಿನಲ್ಲಿ ಅರ್ಧ ಪಾಲು ಸಾಧು ಕೋಕಿಲ್ ಅವರ ಸಂಗೀತಕ್ಕೆ ಸಲ್ಲಬೇಕು. ಅಂದು ಬಿಡುಗಡೆಯಾದ ಮುದ್ದು ಮನಸ್ಸೆ ಪೆದ್ದು ಮನಸ್ಸೆ ಬುದ್ಧಿ ಇಲ್ಲದ ವಯಸ್ಸೆ, ಈ ಹಾಡು ಇಂದಿಗೂ ಪ್ರತಿಯೊಬ್ಬ ಪ್ರೇಮಿಯ ಫೇವರೇಟ್. ಇನ್ನು ನಾನೇ ನಾನೇ ರಾಜಾದಿ ರಾಜ ಎಂದೆಂದಿಗೂ, ಈ ಹಾಡು ಅಂದು ಗಲ್ಲಿಯಲ್ಲೂ ಮೊಳಗುತ್ತಿತ್ತು. ಬರೀ ಮೆಲೋಡಿ ಮಾತ್ರವಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಸಿನಿಮಾದ ಆ್ಯಕ್ಷನ್ ಸೀನ್ಗಳಿಗೆ ಜೀವ ತುಂಬಿತ್ತು. ದರ್ಶನ್ ಅವರ ಡೈಲಾಗ್ ಡೆಲಿವರಿ ಅಂದ್ರೇ ಒಂದು ಮಜಾ. ದಾಸ ಅಂದರೆ ಸಿಂಹ ಇದ್ದ ಹಾಗೆ ಅನ್ನೋ ಮಾತುಗಳಿಗೆ ಥಿಯೇಟರ್ನಲ್ಲಿ ಸೀಟೆಗಳ ಸುರಿಮಳೆಯೇ ಆಗುತ್ತಿತ್ತು. ಸ್ಯಾಂಡಲ್ವುಡ್ಗೆ ಒಬ್ಬ ಮಾಸ್ ಹೀರೋ ಅವಶ್ಯಕತೆ ಇದ್ದ ಸಮಯದಲ್ಲಿ ಮೆಜೆಸ್ಟಿಕ್ ಆ ಕೊರತೆಯನ್ನು ನೀಗಿಸಿತ್ತು. ಅಂದಿನಿಂದ ಇಂದಿನವರೆಗೂ ಡಿ ಬಾಸ್ ಅವರ ಕ್ರೇಜ್ ಬೆಳೆಯುತ್ತಲೇ ಹೋಗಲು ಈ ಸಿನಿಮಾ ಭದ್ರ ಬುನಾದಿ. ಕೊನೆಯದಾಗಿ ಹೇಳಬೇಕೆಂದರೆ, ಮೆಜೆಸ್ಟಿಕ್ ಕೇವಲ ಸಿನಿಮಾ ಅಲ್ಲ, ಅದೊಂದು ಎಮೋಷನ್. ಹೊಸ ನಟರು, ಹೊಸ ನಿರ್ದೇಶಕರು ಸೇರಿ ಮಾಡಿದ ಈ ಸಾಹಸ ಇಂದು ಇತಿಹಾಸ ಪುಟ ಸೇರಿದೆ. ಇತ್ತೀಚೆಗೆ ಈ ಸಿನಿಮಾ ರಿಲೀಸ್ ಆದಾಗಲೂ ಸಿಕ್ಕ ರೆಸ್ಪಾನ್ಸ್ ನೋಡಿದರೆ ಜನ ಈ ಸಿನಿಮಾವನ್ನು ಎಷ್ಟು ಪ್ರೀತಿಸುತ್ತಾರೆ ಅಂತ ಗೊತ್ತಾಗುತ್ತೆ.